ನಮಸ್ಕಾರ. ರಾಹುಲ್ ಜಡೇಜಾ ಜುರೇಲ್ ಶತಕ, ಭಾರತ 282 ರನ್ನುಗಳ ಬೃಹತ್ ಮುನ್ನಡೆ. ವೀಕ್ಷಕರೇ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಮೊದಲನೇ ಟೆಸ್ಟ್ ಡೇ 2ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಡೇ 2ನಲ್ಲಿ ಏನೆಲ್ಲಾಯಿತು ಬಟ್ ಯಾರು ಮೇಲುಗೈ ಸಾಧಿಸಿದರು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ರಾಹುಲ್ ಮತ್ತು ಗಿಲ್ ಅವರ ಜೋಡಿ ಡೇ 2ನಲ್ಲಿ ಬೊಂಬಾಟ ಬ್ಯಾಟಿಂಗ್ ಪ್ರದರ್ಶನ ಮಾಡಿತ್ತು. ರಾಹುಲ್ ಅವರ 2 ಕ್ಯಾಚನ್ನು ವಿಂಡೀಸ್ ಇಲ್ಲಿ ಕೈ ಚೆಲ್ಕೊಂಡ್ರು. ಶುಭ್ಮನ್ ಗಿಲ್ ಕೂಡ ಇಲ್ಲಿ ಈ ಒಂದು ರಾಹುಲ್ ಜೊತೆ ಕೂಡಿ 98 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಮಾಡಿದರು. ಕೊನೆಯದಾಗಿ ಗಿಲ್ ಅವರು ರಿವರ್ಸ್ ಸ್ವೀಪ್ ಹೊಡೆಯೋಕೆ ಹೋಗಿ ಚೇಜ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ. ಗಿಲ್ ಅವರ ಅರ್ಧಶತಕ ಕೂಡ ಇಲ್ಲಿ ಟೀಮ್ ಇಂಡಿಯಾಗೆ ಒಂಥರ ಹೆಲ್ಪ್ ಮಾಡಿತ್ತು. ಇನ್ನು ಅದೇ ಥರ ರಾಹುಲ್ ಗಿಲ್ ಔಟ್ ಆದ ಬಳಿಕ ರಾಹುಲ್ ಅವರು ಇಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದರು. ಅಂದರೆ ಅವರ ಹೋಮ್ ಗ್ರೌಂಡ್ನಲ್ಲಿ 2ನೇ ಶತಕವನ್ನು ಕೆಎಲ್ ರಾಹುಲ್ ಅಂದರೆ ಕನ್ನಡಿಗ ರಾಹುಲ್ ಇಲ್ಲಿ ಮಾಡಿದರು. 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ 199 ರನ್ ಹೊಡೆದಿದ್ದು ಕೆಎಲ್ ರಾಹುಲ್ ಅವರ ತವರಿನಲ್ಲಿ ಅತಿ ಹೆಚ್ಚು ಸ್ಕೋರ್ ಆಗಿತ್ತು. ಹೀಗಾಗಿ ರಾಹುಲ್ ಅವರು 2025ರಲ್ಲಿ ಮೊದಲನೇ ಟೆಸ್ಟ್ ವಿಂಡೀಸ್ ವಿರುದ್ಧ ಈ ಒಂದು ದಾಖಲೆ ಮಾಡಿದ್ದಾರೆ. ಶತಕ ಬಾರಿಸಿ ಇವರು ಅಪ್ರದ ಬ್ಯಾಟಿಂಗ್ ಮಾಡಿದ್ರು. ರಾಹುಲ್ ಕೂಡ ಇಲ್ಲಿ 100 ಹಿಡಿದು ಔಟ್ ಆಗ್ತಾರೆ. ಅಂದರೆ ಇಲ್ಲಿ ವಾರಿಕನ್ ಅವರ ಬಾಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ರಾಹುಲ್ ಹೊರಗೋದ್ರೆ, ಈ ಕಡೆ ರಾಹುಲ್ ಸೆಂಚುರಿ ಬಾರಿಸಿ ಔಟ್ ಆದರೆ ಇಲ್ಲಿ ಧ್ರುವ್ ಜುರೇಲ್ ಮತ್ತು ರವಿ ಜಡೇಜಾ ಅವರ ಜೋಡಿ ವಿಂಡೀಸ್ ತಂಡವನ್ನ ಧೂಳಿಪಟ ಮಾಡಿದ್ರು. ಅಂದರೆ ಈ ಇಬ್ಬರ ಜೋಡಿ ಏನಪ್ಪಾ ಅಂದ್ರೆ 206 ರನ್ಗಳ ಒಂದು ಬೃಹತ್ ಪಾರ್ಟ್ನರ್ಶಿಪ್ ಆಯಿತು. ಅಂದರೆ ಧ್ರುವ್ ಜುರೇಲ್ ಇಲ್ಲಿ ತಮ್ಮ ಮೊದಲನೇ ಟೆಸ್ಟ್ ಅಂದರೆ ಡೆಬ್ಯೂಟ್ ಸೆಂಚುರಿ ಇವರು ಮಾಡ್ತಾರೆ. 125 ರನ್ ಹೊಡೆದಾಗ ನಮ್ಮ ಧ್ರುವ್ ಜುರೇಲ್ ಕೂಡ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಕೊನೆಯದಾಗಿ ಇಲ್ಲಿ ಜಡೇಜಾ ಅವರು 59 ರನ್ ಇದ್ದಾಗ ರನ್ಔಟ್ ಕೂಡ ಇಲ್ಲಿ ಮಿಸ್ ಮಾಡಿ ವಿಂಡೀಸ್ ತಂಡ ಅವರನ್ನ ಸೆಂಚುರಿ ಹೊಡೆಯುವಂತೂ ಮಾಡಿತು. 6ನೇ ಸೆಂಚುರಿ ಅವರು ಜಡೇಜಾ ಪಡೆದುಕೊಂಡರೆ ವಿಂಡೀಸ್ ವಿರುದ್ಧವೇ 2ನೇ ಸೆಂಚುರಿ ನಮ್ಮ ಈ ಒಂದು ರವೀಂದ್ರ ಜಡೇಜಾ ರಾಕ್ ಸ್ಟಾರ್ ಈಗ ಸೆಂಚುರಿ ಬಾರಿಸಿ ವಿಂಡೀಸ್ ತಂಡವನ್ನ ಧೂಳಿಪಟ ಮಾಡಿದರು. ವಿಂಡೀಸ್ ತಂಡದ ಪರ ರಸ್ಟನ್ ಚೇಸ್ ಅವರು 2 ವಿಕೆಟ್ ಪಡೆದರೆ ವಾರಿಕನ್ 1 ವಿಕೆಟ್ ಪಡೆದು ಮಿಂಚಿದ್ರು. ಭಾರತ ತಂಡ ಇಲ್ಲಿ ಬೃಹತ್ ಮುನ್ನಡೆಯತ್ತ ಸಾಗಿದೆ. ಇನ್ನು ಡೇ 2ನ ಅಂತ್ಯಕ್ಕೆ ಭಾರತ 448 ರನ್ಗೆ 5 ವಿಕೆಟ್ ಕಳೆದುಕೊಂಡಿದೆ. ಅಂದರೆ ಇಲ್ಲಿ ಡೇ 3ಗೆ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಜೋಡಿ ಬ್ಯಾಟಿಂಗ್ ಕೈದುಕೊಂಡಿದೆ. ರವಿ ಜಡೇಜಾ ಅವರು ಅಜೇಯ 104 ಹೊಡೆದರೆ ಸುಂದರ್ ಅವರು ಅಜೇಯ 9 ರನ್ ಗಳಿಸಿ ಡೇ 3ನಲ್ಲಿ ಬ್ಯಾಟಿಂಗ್ ಮಾಡಲು ಸಿದ್ಧ ಆಗಿದ್ದಾರೆ. ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಮೊದಲನೇ ಟೆಸ್ಟ್ ಡೇ 2ನ ರಣರೋಚಕ ಹೈಲೈಟ್ಸ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.